ನೀವೇನಿಲ್ಲಿ? ಕೆಲಸ ಇತ್ತು. ನೀವು? ಅದು ಸರ್ ಜೊತೆ ಬಂದಿದ್ದೆ. ಅರ್ಥ ಆಯಿತು. ಕೋರ್ಟಲ್ಲಿ ಸಿಗೋಣ. ಸದ್ಯ ಆ ಬಾಬಾ ಹೇಳ್ದಂಗೆ ಆದರೆ ಸಾಕು. ಬಾಲ ಮತ್ತೆ ಮೊದಲಿನ ಥರ ಆಗಬೇಕು. ನನ್ನ ಹಿಂದೆನೇ ಪ್ರೀತಿ ಮಾಡ್ತೀನಿ ಅಂತ ಸುತ್ತಬೇಕು. ಆ ರುಕ್ಕು ಅವನ ಜೀವನದಿಂದ ಪರ್ಮನೆಂಟಾಗಿ ತೊಲಗಬೇಕು. ಅವನಿಗೆ ನನ್ನ ಬಿಟ್ಟರೆ ಗತಿ ಇಲ್ಲ ಅನ್ನೋ ಥರ ಆಗಬೇಕು. ಎಸ್, ಬಾಬಾ ಹೇಳಿದಾರಲ್ಲ, ಖಂಡಿತ ಆಗತ್ತೆ. ಇದನ್ನ ಮೊದಲು ತಗೊಂಡು ಹೋಗಿ ಅವನ ದಿಂಬಡೆ ಇಡ್ತೀನಿ. ಬಾಲ, ಇನ್ನು ಮುಂದೆ ನೀನು ನನ್ನ ವಶ. ಆ ರುಕ್ಕು ನಿನ್ನ ಮನಸ್ಸಿಂದ ಎಕ್ಸಿಟ್. ಈ ದಿವ್ಯಾ ನಿನ್ನ ಮನಸ್ಸಿಗೆ ಎಂಟ್ರಿ. ಇನ್ನು ಮುಂದೆ ಬಾಲ ನನ್ನ ಮಾತು ಕೇಳ್ತಾರೆ. ಆ ಮಂತ್ರವಾದಿ ಮಂತ್ರ ಮಾಡಿಕೊಟ್ಟಿರೋ ನಿಂಬೆಹಣ್ಣು ಖಂಡಿತ ವರ್ಕ್ ಆಗತ್ತೆ. ಅತ್ತೆ, ಏನಂತೆ ಇದು ಹೊಸ ಅವತಾರ? ಅದೇನೋ ಬಾಬಾ ನಿಂಬೆಹಣ್ಣು ಅಂತೆಲ್ಲ ಹೇಳ್ತಿದ್ದಾಳೆ. ಎಲ್ಲ ಕೆಟ್ಟ ಕೆಲಸನ ಮಾಡಿ ಮುಗಿಸಿದ್ದಾಯ್ತಲ್ಲ, ಅದಕ್ಕೆ ಬಾಬಾ ಹತ್ರ ಹೋಗಿ ಪ್ರಯೋಗ ಮಾಡೋಕ್ಕೆ ಹೋಗಿದ್ದಾಳೆ. ಇವು ಕರ್ಮ ಕರ್ಮ. ಛೇ, ಇವಳಿಗೆ ಬುದ್ಧಿನೇ ಬರಲ್ವಲ್ಲ ಅತ್ತೆ. ಯಾರಾದರೂ ಗಂಡನ ಮೇಲೇ ಹೇಗೆ? ಅಲ್ಲ ಅತ್ತೆ, ಅವನ ಹತ್ರ ಪ್ರೀತಿಯಿಂದ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ? ಅರ್ಥನೇ ಆಗಲ್ಲ ಇವಳಿಗೆ. ಅರ್ಥ ಆಗಿದ್ರೆ ಯಾಕೆ ತನ್ನ ಕೈಯಾರೆ ತನ್ನ ಬಾಳನ್ನೇ ಬದುಕನ್ನೇ ಹಾಳು ಮಾಡ್ಕೊತಾ ಇದ್ಲು. ಅತ್ತೆ, ದಿಮ್ ಕೆಳಗೆ ನಿಂಬೆಹಣ್ಣು ಬೇರೆ ಇಟ್ಟಿದ್ದಾಳೆ. ಇವು ಹಾಳಾತು. ಮೊದಲು ತೆಗಿಯೋಣ ಬಾ. ಅಲ್ವೇ, ಹೀಗೆಲ್ಲ ಮಾಡಿ ನಮ್ಮನೇನೆ ಸ್ಮಶಾನ ಮಾಡಕ್ಕೆ ಹೊರಟಿದ್ದಾಳಲ್ಲೇ ನಿನ್ನ ಮಗಳು. ರೆಡಿ ರೆಡಿ. ಇದನ್ನೇನಕ್ಕೆ ಮಾಡಿದಾಳತ್ತೆ? ಏನಕ್ಕ? ಬಾಲುನ ವಶೀಕರಣ ಮಾಡ್ಕೊಳ್ಳೋದಕ್ಕೆ, ಬಾಲುವಿಂದ ರುಕ್ಕುನ ಬೇರೆ ಮಾಡೋದಕ್ಕೆ. ನನ್ನ ಮಗಳಾಗಿ ಇಂಥ ಕೆಲಸನ ಮಾಡೋದು? ಅತ್ತೆ, ಅವಳು ಯಾವ ಕಾರಣಕ್ಕೆ ಈ ಕೆಲಸ ಮಾಡಿದಳೋ ಅದು ಉಲ್ಟಾ ಆಗಿ ಅವಳು ಹೊಟ್ಟೆ ಉರ್ಕೊಂಡು ಸಾಯ್ಬೇಕು. ಹಾಗೆ ಮಾಡೋಣ. ಹೊಟ್ಟೆ ಉರಿಗೆ ಅಲ್ಲ, ಉರಿಗೆ ಬರ್ನಾಲನ್ನೇ ಉಪಯೋಗಿಸಿ. ಇನ್ನು ಮುಂದೆ ದಿವ್ಯಾಗೆ ಬರ್ನಾಲೆ ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ಕೂತ್ಕೊಳ್ಳಿ. ಹೇಳಿ, ಬಂದ ವಿಷಯ? ನಿಮಗೆ ಗೊತ್ತಿದೆಯಲ್ಲ, ಮಗ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ನೋಡ್ಕೊಂಡು ಹೋಗಿ. ಮಗ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ನೀವು ನೋಡಿದ್ರೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದೀರಾ. ಏನು ಮಾಡೋದು? ಕೆಲವೊಂದು ಸರ್ತಿ ಹಾಗೆ ಸರ್,
ಕಂಡಿದ್ದು ಕೇಳಿದ್ದು ನಿಜ ಅಲ್ಲದೆ ಇರಬಹುದು. ಪ್ರಮಾಣಿಸಿ ನೋಡಬೇಕು, ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಬೇಕು. ಆಗಲೇ ನಿಜ ಏನು ಅಂತ ಗೊತ್ತಾಗೋದು. ಅಂದರೆ ನನ್ನ ಮಗನ ವಿರುದ್ಧ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಆಯ್ತು. ಇಲ್ಲ ಸರ್, ನ್ಯಾಯದ ಪರವಾಗಿ ಸಾಕ್ಷಿಗಳನ್ನು ಕಲೆ ಹಾಕೋದು ನನ್ನ ವೃತ್ತಿ ಧರ್ಮ. ಹಾಗಿದ್ರೆ ನಿಮ್ಮ ಪ್ರಕಾರ ನನ್ನ ಮಗನೇ ಅನ್ಯಾಯ ಮಾಡಿದ್ದು. ಅದಕ್ಕೆ ಸರ್ ಒಳಗಡೆ ಹಾಕಿರೋದು. ನೋಡಿ ಅದೇನು ಮಾಡ್ತೀರಾ ಅಂತ ಮುಂದುವರಿಸಿ. ಮೇಡಮ್, ಚಾರ್ಜ್ ಶೀಟ್ ನೋಡಬೇಕಾಗಿತ್ತು. ಮುನ್ಸ್ವಾಮಿ ಅವರೇ, ಚಾರ್ಜ್ ಶೀಟ್ ತೊಗೊಂಬನ್ನಿ. ಏನದು ಪ್ರಾಬ್ಲಮ್ಮಾ? ಮಾತಾಡು ಮೇಡಮ್. ಒಂದು ಸೆಕ್ಷನ್ ಹಾಕೋ ಕಡೆ ಇಷ್ಟೊಂದು ಚಾರ್ಜಸ್ ಹಾಕಿದಿರಲ್ಲ? ವಿಕ್ಟಿಮ್ ಕೊಟ್ಟಿರೋ ಹೇಳಿಕೆ ಪ್ರಕಾರ ಚಾರ್ಜ್ ಶೀಟ್ ಹಾಕಿದ್ದೀವಿ. IPC ಸೆಕ್ಷನ್ 375, IPC ಸೆಕ್ಷನ್ 363 ಕಿಡ್ನ್ಯಾಪಿಂಗ್ ಆ್ಯಂಡ್ IPC ಸೆಕ್ಷನ್ 498A ಮೆಂಟಲ್ ಹರಾಸ್ಮೆಂಟ್. ಇಷ್ಟೇ ಸರ್ ಹಾಕಿರೋದು. ನೀವೇಕೋ ಬೇಕು ಅಂತ ಇಷ್ಟೊಂದು ಚಾರ್ಜಸ್ ಹಾಕಿದ್ದೀರಾ ಅಂತ ಕಾಣಿಸ್ತಾ ಇದೆ. ನಿಮಗೆ ಆ ಹುಡುಗಿ ಮೇಲೆ ಆಗಿರೋ ದೈಹಿಕ ಮತ್ತೆ ಮಾನಸಿಕ ಟಾರ್ಚರ್ ಬಗ್ಗೆ ಅಂದಾಜಿಲ್ಲ ಅನ್ಸುತ್ತೆ ಸರ್. ಬೇಕಿದ್ರೆ ಕಂಪ್ಲೇಂಟ್ ಕಾಪಿನ ನೋಡಿ ಆಮೇಲೆ ಚಾರ್ಜ್ ಶೀಟ್ನ ಚೆಕ್ ಮಾಡ್ಕೊಳ್ಳಿ. ಬಹುಶಃ ನೀವು ಒಂದು ಹೆಣ್ಣಿನ ಜೊತೆ ಬೆಳೆದಿದ್ರೆ ನಿಮಗೂ ಇದು ಅರ್ಥ ಆಗ್ತಿತ್ತೇನೋ. ನಮ್ಮ ಮನೆಯಲ್ಲೂ ಹೆಂಗಸರು ಮಕ್ಕಳು ಇದ್ದಾರೆ. ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು. ಹಾಗಿದ್ರೆ ನೀವು ನನ್ನ ಹತ್ರ ಹೇಗೆಗೋ ಮಾತಾಡಬೇಡಿ ಸರ್. ನ್ಯಾಯವಾದಿಗಳು ನ್ಯಾಯದ ಪರ ಇರಬೇಕು. ಈ ಕೇಸ್ನಲ್ಲಿ ನ್ಯಾಯ ಏನು ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ನಾನು ಮನ್ಸು ಮಾಡಿದ್ರೆ ಇನ್ನೂ ಒಂದು 4 ಸೆಕ್ಷನ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಆದರೆ ನಾವು ನ್ಯಾಯ ತಪ್ಪಿ ನಡೆಯೋ ಜನ ಅಲ್ಲ ಸರ್. ಅದಕ್ಕೆ ಅವನು ಮಾಡಿರೋದಕ್ಕಷ್ಟೇ ಕೇಸ್ ಹಾಕಿ ಸುಮ್ಮನಿರೋದು. ಏನು ಹೆದರ್ಸ್ತಾ ಇದ್ದೀರಾ? ನ್ಯಾಯಕ್ಕೆ ಯಾವ ಹೆದರಿಕೆನೂ ಇಲ್ಲ ಸರ್. ನಾನು ಯಾರು ಅಂತ ಗೊತ್ತಿದ್ದೇ ಮಾತಾಡ್ತಿದ್ದೀರಾ? ನಾನು ಮತ್ತು ನಿಮ್ಮ ಮಾವ ವೃತ್ತಿ ಮತ್ತು ವೈಯಕ್ತಿಕ ಜೀವನನ ನಾನು ಯಾವಾಗಲೂ ಸಪ್ರೇಟಾಗಿ ಇಡೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನೇ ಇದ್ರೂ ನೀವು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ. ನೋಡಿ, ನಾನು ನಿಮ್ಮ ಮಾವನ ಸ್ನೇಹಿತನಾಗಿ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಸರಿಯಾಗಿ ವಿಚಾರಣೆ ಮಾಡಿ ಸರಿಯಾದ ನಿರ್ಧಾರಕ್ಕೆ. ಯಾಕೆ ಅಂದರೆ ಕೆಲವೊಂದು ಸಲ ಮಾಡೋ ವಿಚಾರಣೆಗಳು ಕೆಲಸಕ್ಕೆ ಬರದೇ ಹೋಗುತ್ತೆ. ಬಂದ್ ಕೆಲಸ ಆಯಿತು ಅಂದ್ಕೋತೀನಿ, ಹೊರಡ್ಬೋದು. ಡ್ಯಾಡ್, ಡೋಂಟ್ ವರಿ, ನನಗೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಚೆನ್ನಾಗಿ ನಿನ್ನ ನಾನು ಆಚೆ ಕರ್ಕೊಂಡೇ ಬರ್ತೀನಿ. ಬಿ ಕಾನ್ಫಿಡೆಂಟ್.
ಮಾವ ಏನಾಯ್ತು? ಯಾಕೆ ಕಿದ್ದಕ್ಕಿದ್ದಾಗೆ ಒಂಥರ ಆಗ್ಬಿಟ್ಟೆ? ಏನಿಲ್ಲ ರುಕ್ಕು, ಹಾಗೆ ಸುಮ್ಮನೆ. ಸುಮ್ನೆ ಕಣ್ಣಲ್ಲಿ ನೀರು ತುಂಬ್ಕೊಳತ್ತಾ? ಹೇಳು ಮಾವ ಏನಾಯ್ತು ಅಂತ. ಅದೇ ರುಕ್ಕು, ಅವತ್ತು ನಮ್ಮ ದರ್ಶಿನಿನ ಸೀಲ್ ಮಾಡಕ್ಕೆ ಬಂದಿದ್ರಲ್ಲ, ಆ ದಿನ ನೆನಪಾಯ್ತು ಅಷ್ಟೇ. ಹೋಗ್ಲಿ ಬಿಡು ಮಾವ, ಕೆಟ್ಟದನ್ನ ಯಾಕೆ ಯೋಚನೆ ಮಾಡ್ಬೇಕಲ್ವಾ? ಕಷ್ಟಪಟ್ಟು ಕಟ್ಟಿದ ಕನಸು, ಜನರ ಹತ್ರ ಗಳಿಸ್ಕೊಡಿದ ನಂಬಿಕೆ, ವಿಶ್ವಾಸ ಎಲ್ಲನೂ ಆ ದಿವ್ಯನ ಹಠಕ್ಕೆ ಮಣ್ಪಾಲಾಗೋಗಿರೋದಲ್ಲ ರುಕ್ಕು. ಅವ್ಳಿಗೆ ಯಾಕೆ ಇಷ್ಟೊಂದು ದ್ವೇಷ ಅಂತ ನನಗೆ ಅರ್ಥನೇ ಆಗಲ್ಲ ರುಕ್ಕು. ನಾನಷ್ಟು ಆಸೆ ಪಟ್ಟು ಪ್ರೀತಿಸಿ ಮದುವೆ ಆಗಿದ್ದ ಹುಡುಗಿ ಇವಳೇನ ಅಂತ ನನಗೊಂದೊಂದ್ಸರಿ ಡೌಟ್ ಆಗ್ಬಿಡುತ್ತೆ. ಈಗ ಅವಳ ಬಗ್ಗೆ ಎಲ್ಲ ಗೊತ್ತಾಗಿದೆಯಲ್ಲ, ಬೇಜಾರು ಮಾಡ್ಕೊಂಡ್ರೆ ಏನೂ ಯೂಸ್ ಇಲ್ಲ ಮಾವ. ಹಾಗಿದ್ರೆ ಅವಳು ಬದಲಾಗೋದೇ ಇಲ್ಲ ಅಂತ್ಯಾ? ಗೊತ್ತಿಲ್ಲ ಮಾವ, ಅವಳು ಬದಲಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಆದರೆ ಒಂದಂತೂ ನಿಜ, ಸತ್ಯ ನ್ಯಾಯ ಧರ್ಮಕ್ಕೆ ಆ ದೇವರು ಅನ್ಯಾಯ ಮಾಡಲ್ಲ. ಯಾರೇನೇ ತೊಂದರೆ ಕೊಡಲಿ, ಅಪಪ್ರಚಾರ ಮಾಡಲಿ, ಆ ದೇವ್ರ ಕೋರ್ಟಲ್ಲಿ ಎಲ್ರಿಗೂ ಸಮಾನವಾದ ನ್ಯಾಯ ಇದ್ದೇ ಇರುತ್ತೆ. ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮೊದಲು ನಮ್ಮ ದರ್ಶಿನಿ ಕಡೆ ಗಮನ ಕೊಡೋಣ. ನೀನಿಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಮಾವ. ಇಲ್ಲ ರುಕ್ಕು, ನಾನು ಎದೆಗುಂದಲ್ಲ. ನನ್ನ ಮನಸ್ಸನ್ನು ನಾನು ಕಲ್ಲು ಮಾಡ್ಕೋಬೇಕು. ಮಾಡ್ಕೋ, ಎಲ್ಲದನ್ನು ಎಮೋಷನಲ್ ಆಗಿ ನೋಡಿದ್ರೆ ಇಲ್ಲಿ ವರ್ಕ್ ಆಗಲ್ಲ ಮಾವ. ದಿವ್ಯಾ ನಿನ್ನ ತುಳಿಯೋದಕ್ಕೆ ಎಷ್ಟೇ ಕೆಟ್ಟ ಪ್ರಯತ್ನ ಪಡ್ಲಿ, ಆದ್ರೆ ನಿನ್ನ ನಿಯತ್ತಿಗೆ, ನಿನ್ನ ಒಳ್ಳೆತನಕ್ಕೆ ಆ ದೇವರು ಮೋಸ ಮಾಡಲ್ಲ. ಈಗ ಬೇಜಾರು ಮಾಡ್ಕೊಳ್ತೆ, ಬೀಗ ಹಾಕೋ, ಮನೆಗೆ ಹೋಗೋಣ. ಥ್ಯಾಂಕ್ ಯು ರುಕ್ಕು, ನನ್ನ ಜೊತೆ ನಿಂತಿರೋದಕ್ಕೆ. ಮುನಿಸ್ವಾಮಿಯವರೇ, ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದ್ರಾ? ಇಲ್ಲ ಅಮ್ಮವ್ರೆ, ಲಾಯರು ಮತ್ತು ಇವರು ಅದೇನೋ ಮಾತಾಡಬೇಕು ಅಂತ ಕರ್ಕೊಂಬಂದರು, ಅದಕ್ಕೋಸ್ಕರ ಬಂದೆ. ಏನು ವಿಷಯ? ನನಗೆ ಅರ್ಥ ಆಗಲಿಲ್ಲ. ಇವ್ರನ್ನ ಕರ್ಕೊಂಬಂದ್ರಿ? ಅದಕ್ಕೆ ನಿಮ್ಮ ಹತ್ರ ಏನು ಮುಚ್ಚುಮರೆ? ನಿಮಗೇ ಗೊತ್ತಿದೆ, ನನ್ನ ಮಗ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದೆ. ಈಗ ನೋಡಿದ್ರೆ ನಿಮ್ಮ ಸೊಸೆ ಸತ್ಯ ಸಾಕ್ಷಿ ಸಮೇತ ಕೂತಿದ್ದಾಳೆ. ಅವಳು ಡ್ಯೂಟಿ ಮಾಡ್ತಿದ್ದಾಳೆ. ತಂದೆಯಾಗಿ ನನಗೂ ಕೆಲವೊಂದು ಡ್ಯೂಟಿಗಳಿರುತ್ತಲ್ಲ ಅದಕ್ಕೆ. ಈಗ ನನಗೇನು ಮಾಡಬೇಕು ಅಂತ ತೋಚ್ತಾ ಇಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನನಗಿರೋನು ಒಬ್ಬನೇ ಮಗ, ನಿಮಗೆ ಗೊತ್ತಿದೆ. ಅವನನ್ನು ಹೇಗಾದರೂ ಮಾಡಿ ನಾನು ಕಾಪಾಡಿಕೊಳ್ಳೇಬೇಕಲ್ವಾ? ಅಲ್ಲ, ಇವಾಗ ನೀವೇ ನನಗೆ ಸಹಾಯ ಮಾಡಬೇಕು. ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಲ್ವಾ? ಇದರಲ್ಲಿ ದಯವಿಟ್ಟು ನನ್ನನ್ನು ಎಳಿಬೇಡಿ. ಅಲ್ಲ, ಅದಕ್ಕೆ ನೀವೇ ಹೀಗೆ ಹೇಳಿಬಿಟ್ರೆ ಹೇಗೆ? ಮೈದ್ನ ಅಂತೀನಿ, ನನ್ನ ಸ್ವಲ್ಪನಾದರೂ ಸಹಾಯ ಮಾಡಲೇಬೇಕಲ್ವ ನೀವು? ನೋಡಿ ಮೇಡಮ್, ಆಗಬಾರದ ಘಟನೆ ಆಗೋಗಿದೆ. ಈಗ ಕೋರ್ಟಿಗೆ ಹೋದರೆ ವಿಷಯ ಮೀಡಿಯಾಕ್ಕೆ ಹೋಗುತ್ತೆ. ದೇವೇಂದ್ರ ಸರ್ ಮರ್ಯಾದೆನೋ ಹರಾಜಾಗುತ್ತೆ, ಹುಡುಗಿ ಅಪ್ಪನ ಮರ್ಯಾದೆನೋ ಹಾಳಾಗುತ್ತೆ. ಅದಕ್ಕೆ ಇವತ್ತಿನ ಕಾಲದಲ್ಲಿ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದು ದೊಡ್ಡ ಕೆಲಸ ಅಲ್ಲ. ಇರೋ ಸಾಕ್ಷಿಗಳನ್ನು ನಾನು ಸುಳ್ಳು ಅಂತ ಪ್ರೂವ್ ಮಾಡ್ಬೋದು, ಕೇಸನ್ನು ಗೆಲ್ಬೋದು. ಅದು ಅಡಿಕೆಗೆ ಹೋದ್ಮಾನ ಆನೆ ಕೊಟ್ಟರು ಬರಲ್ಲ ಅಂತ ಹೇಳ್ಬಿಟ್ಟು ನನಗೆ ಅದಾಗೋದು ಇಷ್ಟ ಇಲ್ಲ. ನನಗೆ ಎಲ್ಲವೂ ಸ್ಮೂತಾಗಿ ಆಗೋದ್ರೆ ಸಾಕು ಅಷ್ಟೇ. ಇದರಿಂದ ನಾವೆಲ್ಲರೂ ಸೇಫ್ ಆಗಿರ್ಬೋದು. ಮುಖ್ಯವಾಗಿ
ಇವನ ಮಗಳು ಆ ಹುಡುಗಿ ಸೇಫ್ ಆಗಿರ್ತಾಳೆ ಅಂತ ಅಷ್ಟೇ. ಸರಿ, ಈಗೇನು ಮಾಡಬೇಕು ಅಂತಿದ್ದೀರಾ ಅದನ್ನು ಮೊದಲು ಹೇಳಿ. ಈ ಕೇಸ್ನ ಇಲ್ಲೇ ಮುಚ್ಚಾಕ್ಬಿಟ್ರೆ ಒಳ್ಳೆಯದು ಅಂತ. ಅದಕ್ಕೆ ಹುಡುಗಿ ತಂದೆನೂ ಕರ್ಕೊಂಬಂದಿದ್ದೀನಿ. ಈ ಕೇಸ್ನ ಇಲ್ಲೇ ಇತ್ಯರ್ಥ ಮಾಡ್ಕೊಂಬಿಡೋದು ಒಳ್ಳೆಯದು. ಅದರಿಂದ ಎಲ್ರಿಗೂ ಒಳ್ಳೇದಾಗತ್ತಲ್ವಾ? ಮೇಡಮ್, ನೀವು ಹೇಳ್ದಂಗೆ ಅವರು ಸೆಕ್ಷನ್ಗಳ ಬಗ್ಗೆ ಮಾತಾಡಿದ್ರು. ನಾನು ಸರಿಯಾಗಿ ವಾಪಸ್ ಕೊಟ್ಟಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದೀರಾ ಸತ್ಯ. ನಮ್ಮ ಕಾನ್ಫಿಡೆನ್ಸೇ ಆ ಎದುರಾಳಿಗಳ ಎದೆಯಲ್ಲಿ ನಡ್ಕ ಹುಟ್ಟಿಸೋದು. ಆ ಕೆಲಸ ನೀವು ಮಾಡಿದ್ದೀರಾ. ಇವರೇನಾದರೂ ಕುತಂತ್ರ ಮಾಡ್ತಾರಾ? ಮೊದಲೇ ದುಡ್ಡು ಪವರ್ ಇರೋ ಜನ. ಡೋಂಟ್ ವರಿ ಸತ್ಯ, ಅವನು ಇದರಿಂದ ತಪ್ಪಿಸ್ಕೊಳ್ದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಈ ಕೇಸ್ನ ಆದಷ್ಟು ಟೈಟ್ ಮಾಡೋಣ. ಅವನಿಗೆ ಶಿಕ್ಷೆ ಕೊಡಿಸ್ದೆ ನಿಮಗೆ ಮಾತ್ರ ಅಲ್ಲ, ನನಗೂ ಸಮಾಧಾನ ಇರಲ್ಲ ಸತ್ಯ. ಥ್ಯಾಂಕ್ಸ್ ಮೇಡಮ್. ಅದು ಅಲ್ಲದೆ ಉಷಾ ಹೇಳಿಕೆ, ತಾತನ ಹೇಳಿಕೆ, CCTV ಫುಟೇಜ್ ಮತ್ತು ಕಾರ್ ಡೀಟೇಲ್ಸ್ ಎಲ್ಲನೂ ನಮ್ಮ ಪರನೇ ಇದೆ. ನಾವು ಹೆದರೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಹಾಗೆ ಅನ್ಕೋತೀವಿ ಅಷ್ಟೇ. ಎಷ್ಟೇ ಆದರೂ ಅವರು ಪವರ್ ಇರೋ ಜನ. ಯಾವ ಸಮಯಕ್ಕೆ ಏನು ಬೇಕಾದರೂ ಮಾಡ್ತಾರೆ. ನಾವು ಕೊಟ್ಟ ಸಾಕ್ಷಿನೇ ನಮ್ಮ ವಿರುದ್ಧ ತಿರುಗಿಸ್ಬಿಡ್ತಾರೆ. ಇದನ್ನ ನಾವು ತುಂಬ ಸೇಫಾಗಿ ಹ್ಯಾಂಡಲ್ ಮಾಡಬೇಕು ಸತ್ಯ. ಅದಕ್ಕಿಂತಲೂ ಹೆಚ್ಚಾಗಿ ಉಷಾನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಯಾಕಂದರೆ ಈ ಕೇಸ್ ಇರೋದೇ ಅವಳ ಸುತ್ತ. ಅವಳ ಬಗ್ಗೆ ಯೋಚನೆ ಮಾಡಬೇಡಿ ಮೇಡಮ್. ಅವಳು ನಮ್ಮನೇಲಿದ್ದಾಳೆ, ಸೇಫ್ ಆಗಿದ್ದಾಳೆ. ಎಸ್, ನನಗೂ ಅದೇ ಧೈರ್ಯ. ಇಲ್ದಿದ್ರೆ ಇಂಥವರು ಅಮಾಯಕರನ್ನ ಇನ್ನಷ್ಟು ಹೆದರಿಸಿ ಮತ್ತಷ್ಟು ವೀಕ್ ಮಾಡಿಬಿಡ್ತಾರೆ. ಹಾಂ, ಒನ್ ಮೋರ್ ಥಿಂಗ್ ಸತ್ಯ, ನೀವು ಆ ತಾತನ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾಕಂದರೆ ಅವರು ಈ ಕೇಸ್ಗೆ ಮುಖ್ಯವಾದ ಸಾಕ್ಷಿ. ಅಗತ್ಯ ಬಿದ್ದರೆ ಉಷಾ ಮೆಡಿಕಲ್ ಟೆಸ್ಟ್ ಮಾಡಿದ್ರಲ್ಲ ಡಾಕ್ಟ್ರು, ಅವ್ರು ಕೂಡ ಬರಬೇಕಾಗ್ಬೋದು. ಸರಿ ಮೇಡಮ್, ಅದನ್ನೆಲ್ಲ ನಾನು ಮತ್ತು ನನ್ನ ಟೀಮ್ ನೋಡ್ಕೋತೀವಿ. ಥ್ಯಾಂಕ್ ಯು. ಬಾಯ್. ಬಾಯ್ ಸತ್ಯ. ನನ್ನ ವಿರುದ್ಧನೇ ಪ್ಲ್ಯಾನ್ ಮಾಡ್ತಿದೀಯಾ? ಮಾಡು, ಇದ್ಯಾವುದು ವರ್ಕ್ ಆಗಲ್ಲ. ನಮ್ಮ ದೇಶದ ಪರಿಸ್ಥಿತಿ ನೋಡಿದ್ಯಾ? ಅಪರಾಧಿಗೆ ಶಿಕ್ಷೆ ಕೊಡಿಸ್ಬೇಕು ಅಂದರೆ ಬರೀ ಸಾಕ್ಷಿಗಳು ಸಾಲದು, ಪ್ಲ್ಯಾನ್ ಬೇರೆ ಮಾಡಬೇಕು. ಯಾಕೆ ಹೇಳು? ನಿಮ್ಮಂಥ ಕದೀಮ್ರು ತಪ್ಪಿಸ್ಕೊಳ್ಳೋದಕ್ಕೆ 100 ಕಳ್ದಾರಿ ಹುಡುಕ್ತಿರಲ್ಲ, ಅದಕ್ಕೆ. ನಗು ನಗು. ಬಹುಶಃ ಈ ಸೆಲ್ನಲ್ಲೇ ನಿನ್ನ ಲಾಸ್ಟ್ ನಗು ಅಂತ ದೇವ್ರು ಬರೆದು ಕಳಿಸಿರ್ಬೇಕು. ಯಾವ ದುಡ್ಡು ಮತ್ತು ಇನ್ಫ್ಲೂಯೆನ್ಸ್ನ ಅಹಂಕಾರದಲ್ಲಿ ನೀನಿದೆಯೋ ಅದೆಲ್ಲ ಯಾವುದೂ ಯೂಸ್ ಆಗಲ್ಲ. ನೀನು ಬಚಾವಾಗೋದಕ್ಕೆ ಆಗಲ್ಲ. ನೋಡ್ತಾ ಲೆಟ್ಸ್ ಸಿ ಮೇಡಮ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ವೆಲ್, ನಾಳೆ ಕೋರ್ಟಲ್ಲಿ ಮಾತಾಡೋಣ. ಆಮೇಲೆ ಈ ಥರ ಮಾತಾಡೋದಕ್ಕೆ ಬಾಯಿ ಬರದೇ ಇರೋ ಥರ ಆಗುತ್ತೆ.